ಸುದ್ದಿಗೆ ಹೋಗೋಣ. ನೀಟ್ ಮರುಪರೀಕ್ಷೆ ಅಕ್ರಮ ತಡೆಗೆ ಹೇಗಿದೆ ಸಿದ್ಧತೆ? 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಮಿಲಿಟರಿ ಭದ್ರತೆಯಲ್ಲಿ ಎಕ್ಸಾಮ್. ವಿದ್ಯಾರ್ಥಿಗಳಿಗೆ ರೂಲ್ಸ್ ಏನು? ದಂಧೆಕೋರರಿಗೆ NTA ಶಾಕ್. ನೀಟ್ ಮರುಪರೀಕ್ಷೆಯ ಸುದ್ದಿ. ದೇಶದಾದ್ಯಂತ ಇವತ್ತು ನೀಟ್ ಮರುಪರೀಕ್ಷೆ ನಡೀತಾ ಇದೆ. ದೇಶದ 551 ನಗರಗಳಲ್ಲಿ ನೀಟ್ ಎಕ್ಸಾಮ್ ನಡೀತಾ ಇರುವುದು. ಮರುಪರೀಕ್ಷೆ ಇದೆ. ಕ್ವಶನ್ ಪೇಪರ್ ಲೀಕ್ ಆಗಿ ರದ್ದಾಗಿತ್ತು ನೀಟ್ ಎಕ್ಸಾಮ್. ಬಹುತೇಕ 28 ಲಕ್ಷ ಜನ ವಿದ್ಯಾರ್ಥಿಗಳ ಬದುಕು ತಂತ್ರ ಆಗಿತ್ತು. ಈ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಅದನ್ನು ರದ್ದು ಮಾಡಿದೆ. ಈಗ ಮರುಪರೀಕ್ಷೆ ಮಧ್ಯಾಹ್ನ 2ರಿಂದ ಸಂಜೆ 5:15ರವರೆಗೆ ಎಕ್ಸಾಮ್ ನಡೆಯುತ್ತೆ. ಪರೀಕ್ಷೆಯನ್ನ ಬರಿತಾ ಇರುವುದು 22 ಲಕ್ಷ ವಿದ್ಯಾರ್ಥಿಗಳು. ಮತ್ತೆ ಈಗ ಪ್ರಥಮ ಬಾರಿಗೆ ಸೇನಾ ಭದ್ರತೆಯಲ್ಲಿ ನೀಟ್ ಎಕ್ಸಾಮ್ ನಡೆಸ್ತಾ ಇರೋದು. ಟೈಟ್ ಸೆಕ್ಯೂರಿಟಿ ಅದು. ಅಕ್ರಮ ತಡೆಗೆ 2 ಲಕ್ಷ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಬರೋಬ್ಬರಿ 2 ಲಕ್ಷ ಪೊಲೀಸರ ನಿಯೋಜನೆ ಮತ್ತು ಸೇನಾ ಭದ್ರತೆ ಇದೆ. ಪ್ರತಿ ಎಕ್ಸಾಮ್ ಸೆಂಟರ್ನಲ್ಲಿ ಹೆಚ್ಚುವರಿ CCTV ಅಳವಡಿಕೆ ಮಾಡಲಾಗಿದೆ. ಬಹಳ ಮುತುವರ್ಜಿಯನ್ನು ವಹಿಸಲಾಗ್ತಾ ಇದೆ. ಈ ಬಗ್ಗೆ ಎಕ್ಸಾಮ್ ಕೇಂದ್ರದ ಸುತ್ತಲೂ ಕೂಡ 200 ಮೀಟರ್ ನಿಷೇಧಾಜ್ಞೆ ಜಾರಿಯನ್ನ ಮಾಡಲಾಗಿದೆ. ಬಗ್ಗೆ ನಿನ್ನೆ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಸ್ಪಷ್ಟನೆ ಕೊಡ್ತಾ ಇದ್ರು. ಪ್ರಶ್ನೆ ಪತ್ರಿಕೆ ಸಾಗಾಟಕ್ಕೆ ವಾಯುಪಡೆ ಕಾಪ್ಟರ್ ಅನ್ನ ಬಳಕೆ ಮಾಡಲಾಗಿದೆ. ಎಷ್ಟರ ಮಟ್ಟಿಗೆ ಮುತುವರ್ಜಿಯನ್ನ NTA ಈ ಬಾರಿ ವಹಿಸಿದೆ ಅಂದ್ರೆ, ಯಾಕಂದ್ರೆ ಈ ಹಿಂದೆ ಮೊನ್ನೆ ನಡೆದಿದ್ದಂತ ನೀಟ್ ಎಕ್ಸಾಮ್ ಆದ ನಂತರದಲ್ಲಿ ರಿಸಲ್ಟ್ಗಿಂತ ಮುಂಚೆ ಆದಂತ ಬೆಳವಣಿಗೆ, ಹಾಗಾಗಿ ಇಷ್ಟೆಲ್ಲ ಕ್ರಮಗಳು. ಬೆಂಗಳೂರಲ್ಲೂ ನೀಟ್ ಪರೀಕ್ಷೆಗೆ ಹೈ ಅಲರ್ಟ್. ಬೆಂಗಳೂರಿನ 68 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ನಡೀತಾ ಇದೆ. 68 ಪರೀಕ್ಷಾ ಕೇಂದ್ರಗಳು. ಪರೀಕ್ಷಾ ಕೇಂದ್ರದ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಈಗಾಗಲೇ ಜಾರಿಯಲ್ಲಿದೆ. ಯಾವುದೇ ಸೈಬರ್ ಸೆಂಟರ್ಗಳು, ಜೆರಾಕ್ಸ್ ಸೆಂಟರ್ ಯಾವುದೂ ಇರಂಗಿಲ್ಲ. ಎಕ್ಸಾಮ್ ಸೆಂಟರ್ಗಳಿಗೆ ಪ್ರತ್ಯೇಕ ವಾಹನಗಳಲ್ಲಿ ಪ್ರಶ್ನೆ ಪತ್ರಿಕೆ ಪೂರೈಕೆ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಇರುವ ವಾಹನಗಳಿಗೆ ಟೈಟ್ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ. ಭದ್ರತಾ ವಾಹನವನ್ನ ನಿಯೋಜನೆ ಮಾಡಲಾಗಿದೆ. ಒಬ್ಬ ಯೋಧ, ಒಬ್ಬ ಪೊಲೀಸ್ ಸಿಬ್ಬಂದಿ ಒಂದೊಂದು ವೆಹಿಕಲ್ ಜೊತೆ ಇರ್ತಾರೆ. ಒಂದು ಇಡೀ ಸೆಂಟರ್ ಸುತ್ತ ನಿಷೇಧಾಜ್ಞೆ ಮತ್ತು ಸೆಂಟರ್ ಸುತ್ತಲೂ ಕೂಡ ಟೈಟ್ ಸೆಕ್ಯೂರಿಟಿ, ಯೋಧರಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಇದರ ಜೊತೆಗೆ ಈ ಕ್ವಶನ್ ಪೇಪರ್ ತೆಗೆದುಕೊಂಡು ಬರುವಂತಹ ವೆಹಿಕಲ್ಗಳೇನಿರುತ್ತೆ, ಗಾಡಿಗಳೇನಿರುತ್ತೆ, ಆ ಗಾಡಿಗಳಲ್ಲೂ ಕೂಡ ಫುಲ್ಲಿ ಲೋಡೆಡ್ ಆಗಿರುವಂತಹ ಒಬ್ರು ಯೋಧರು ಮತ್ತು ಒಬ್ಬ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಈ ಮಟ್ಟಿಗಿನ ಟೈಟ್ ಸೆಕ್ಯೂರಿಟಿಯಲ್ಲಿ, ವಿಶೇಷವಾದಂತಹ ಭದ್ರತಾ ವ್ಯವಸ್ಥೆಯಲ್ಲಿ ನೀಟ್ ಎಕ್ಸಾಮ್ ಮರುಪರೀಕ್ಷೆ ನಡೀತಾ ಇದೆ. ರಾಜ್ಯದಲ್ಲೂ ನೀಟ್ ಮರುಪರೀಕ್ಷೆಗೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಬೆಳಗಾವಿ, ಮೈಸೂರು, ದಕ್ಷಿಣ ಕನ್ನಡದಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಯಾವುದೇ ಅಕ್ರಮ ಆಗದಂತೆ ಪೊಲೀಸರ ಕಟ್ಟೆಚ್ಚರ ವಹಿಸಲಾಗಿದೆ. ಒಂದೇ ಒಂದು ಲೂಪ್ ಹೋಲ್ ಆಗದಂತೆ ಮುತುವರ್ಜಿಯನ್ನು ವಹಿಸಲಾಗಿದೆ. ಪೊಲೀಸರ ಕಟ್ಟೆಚ್ಚರವಿದೆ. ಬೆಳಗಾವಿ, ಮೈಸೂರು, ದಕ್ಷಿಣ ಕನ್ನಡ ಇಲ್ಲೆಲ್ಲ ಎಕ್ಸಾಮ್ ಸೆಂಟರ್ಗಳನ್ನು ಮಾಡಲಾಗಿದೆ. ಸೊ ಅಲ್ಲೂ ಕೂಡ ಹೇಗೆ ಬೆಂಗಳೂರಲ್ಲಿರುವಂತಹ ಎಕ್ಸಾಮ್ ಸೆಂಟರ್ಗಳಿಗೆ ಬಿಗಿ ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಅದೇ ರೀತಿಯಲ್ಲಿ, ಅದೇ ಮಾದರಿಯಲ್ಲಿ ಎಲ್ಲೆಲ್ಲಿ ನೀಟ್ ಎಕ್ಸಾಮ್ ಸೆಂಟರ್ಗಳಾಗಿದೆ, ಬೆಳಗಾವಿ, ಮೈಸೂರು ಮತ್ತು ದಕ್ಷಿಣ ಕನ್ನಡ, ಅಲ್ಲೆಲ್ಲ ಕೂಡ ಇದೇ ರೀತಿಯಾದಂತಹ ಭದ್ರತೆಯನ್ನ ಮಾಡಲಾಗಿದೆ. ನಗರದಲ್ಲಿ ನೀಟ್ ಮರುಪರೀಕ್ಷೆ ಏನಿದೆ ಅದನ್ನು ಇವತ್ತು NTA ಸಂಸ್ಥೆಯಿಂದ ಆಯೋಜನೆ ಮಾಡಲಾಗಿದೆ. ನಮ್ಮ ನಗರದಲ್ಲಿ ಒಟ್ಟು ಸೇರಿ 28 ಸೆಂಟರ್ಸ್ಗಳಲ್ಲಿ ಈ ಒಂದು ಪರೀಕ್ಷೆಯನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತದಿಂದ ಎಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ. ಯಾವುದೇ ಲೋಪದೋಷಗಳು ಇರಬಾರ್ದಂತ ಹೇಳಿ ಒಟ್ಟು 15 ತಂಡಗಳ ರಚನೆಯನ್ನು ನಾವು ಮಾಡಿದ್ದೀವಿ 28 ಸೆಂಟರ್ಗಳಲ್ಲಿ. ಜೊತೆಯಲ್ಲಿ ಪೊಲೀಸ್ ಕಮಿಷನರ್ ಅವರು ಸರಿಸುಮಾರು 100 ಜನ ಪೊಲೀಸ್ ಸಿಬ್ಬಂದಿ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಅದಲ್ಲದೆ ಹೊರಗಡೆ ಎಲ್ಲ ಬಂದೋಬಸ್ತ್ ಮಾಡಲಿಕ್ಕೂ ಅವರು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಗವರ್ಮೆಂಟ್ ಗಾಡಿಗಳ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ನೀಟ್ ಪರೀಕ್ಷೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ದಾವಣಗೆರೆಯಲ್ಲಿ ಒಟ್ಟು 13 ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೀತಾ ಇದೆ ಇವತ್ತು. ಈ ಬಗ್ಗೆ ದಾವಣಗೆರೆ DC GM ಗಂಗಾಧರ ಸ್ವಾಮಿ ಅಲ್ಲಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆಯನ್ನ ದಾವಣಗೆರೆ ಜಿಲ್ಲೆಯಲ್ಲಿ ಸುಸಜ್ಜಿತವಾಗಿ ನಡೆಸಲು ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಪಂಚಾಯತ್ 3 ಇಲಾಖೆಗಳಿಂದ ಸಹಕಾರದೊಂದಿಗೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀವಿ. ಒಟ್ಟು ದಾವಣಗೆರೆಯಲ್ಲಿ 13 ಸೆಂಟರ್ಗಳಿದ್ದಾವೆ. 7359 ವಿದ್ಯಾರ್ಥಿಗಳು ಇವತ್ತು
ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ನಾವು 3 ತಂಡಗಳನ್ನಾಗಿ ಮಾಡಿದ್ದೀವಿ. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್. ಫಸ್ಟ್ ಲೆವೆಲಲ್ಲಿ CRPF ಪೊಲೀಸ್ ಇರ್ತಾರೆ, ಸೆಕೆಂಡ್ ಲೆವೆಲಲ್ಲಿ ನಮ್ಮ ಸ್ಟೇಟ್ ಪೊಲೀಸ್ ಇರ್ತಾರೆ, ಥರ್ಡ್ ಲೆವೆಲಲ್ಲಿ ನಮ್ಮ ಸಿಬ್ಬಂದಿ ಅಂದರೆ ಇನ್ವಿಜಿಲೇಟರು ಮತ್ತು ನಮ್ಮ ಅಬ್ಸರ್ವರ್ಸು ಇದ್ದಾರೆ. ಎಲ್ಲ ಸೆಂಟರ್ಗಳಲ್ಲೂ ಕೂಡ ಫ್ರಿಸ್ಕಿಂಗು, ಬಯೋಮೆಟ್ರಿಕ್ಕು, CCTV, ಕುಡಿಯೋ ನೀರಿನ ವ್ಯವಸ್ಥೆ, ಟಾಯ್ಲೆಟ್ ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದೀವಿ. ವಿದ್ಯಾರ್ಥಿಗಳಿಗೆ ಒತ್ತಡ ಅಥವಾ ಲೋ BP, ಹೈ BP, ಆ್ಯಂಗ್ಸಿಯಸ್ ಆಗ್ಬೋದು, ಓವರ್ ಆ್ಯಂಗ್ಸಿಯಸ್ ಆಗ್ಬೋದು ಅಂತೇಳಿ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಒಂದೊಂದು ವೈದ್ಯಾಧಿಕಾರಿಗಳನ್ನು ನಾವು ನೇಮಿಸಿದ್ದೀವಿ. ನೀಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿಂದ ಪ್ರಗತಿ, ಇನ್ನು ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, ಮೈಸೂರಿಂದ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಗತಿ, ಈ ಹಿಂದೆ ಆದಂತಹ ಒಂದಿಷ್ಟು ಅಚಾತುರ್ಯಗಳು ಅನೇಕ ವಿದ್ಯಾರ್ಥಿಗಳ ಜೀವವನ್ನೇ ತೆಗೆದುಕೊಂಡಿದೆ ಈ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿದ್ದಕ್ಕೆ. ಹಾಗಾಗಿ ಬಹಳ ಮುತುವರ್ಜಿಯನ್ನು ವಹಿಸಲಾಗಿದೆ. ಈ ಬಾರಿ ಬಹಳ ಟೈಟ್ ಸೆಕ್ಯೂರಿಟಿ ಈ ಹಿಂದೆ ಇರದಂತ ರೀತಿಯಲ್ಲಿ ಹೇಗೆ ನಡೀತಾ ಇದೆ? ಖಂಡಿತ ಅರುಣ್, ದೇಶದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಇಷ್ಟೊಂದು ಮಿಲಿಟರಿ ಭದ್ರತೆಯನ್ನ ತಗೊಂಡು ನೀಟ್ ಎಕ್ಸಾಮ್ ಅನ್ನ ನಡೆಸ್ತಾ ಇರುವಂತದ್ದು. ಸುಮಾರು 22,79,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಮೇ 3ರಂದು ನೀಟ್ ಎಕ್ಸಾಮ್ ಈ ಹಿಂದೆ ಆಗಿತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಆರೋಪದ ಹಿನ್ನೆಲೆ ಆ ಎಕ್ಸಾಮ್ ಅನ್ನ ರದ್ದು ಮಾಡಿ ಇವತ್ತು ಮರುಪರೀಕ್ಷೆಯನ್ನು ನಡೆಸ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಸುಮಾರು 68 ಪರೀಕ್ಷಾ ಕೇಂದ್ರಗಳಿವೆ. ನಾನೀಗ ಮಲ್ಲೇಶ್ವರದಲ್ಲಿರುವಂತಹ ಪರೀಕ್ಷಾ ಕೇಂದ್ರದ ಮುಂಭಾಗದಲ್ಲಿದ್ದೀನಿ. ನಿಮಗೆ ನೇರವಾಗಿ ವಿಜುವಲ್ಸ್ ಅನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಈ ಪರೀಕ್ಷಾ ಕೇಂದ್ರ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. 3 ಹಂತದಲ್ಲಿ ಭದ್ರತೆಯನ್ನ ಕೊಡ್ತಾರೆ. ಒಂದು ಕೇಂದ್ರದ ವಿಶೇಷ ಭದ್ರತಾ ತಂಡ, ಇನ್ನೊಂದು ಜಿಲ್ಲಾಡಳಿತ, ಇನ್ನೊಂದು ರಾಜ್ಯದ ಪೊಲೀಸ್ ಇಲಾಖೆಯಿಂದಲೂ ಕೂಡ ಭದ್ರತೆಯನ್ನ ಕೊಡಲಾಗುತ್ತೆ. ಈಗಾಗಲೇ 68 ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಸಾಗಾಟ ಮಾಡೋದಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಳ್ಳಲಾಗುತ್ತೆ. ಅಂದ್ರೆ ಎಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಇಟ್ಟಿರ್ತಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇಲ್ಲಿಯ ಸಿಬ್ಬಂದಿಗೂ ಕೂಡ ಇರೋದಿಲ್ಲ. ಒಂದು ವಿಶೇಷವಾದಂತಹ ಭದ್ರತಾ ವಾಹನದಲ್ಲಿ ಅಲ್ಲೊಬ್ಬ ಪೊಲೀಸ್ ಸಿಬ್ಬಂದಿ ಇರ್ತಾರೆ, ಜೊತೆಗೆ ಒಬ್ರು ಯೋಧರು ಕೂಡ ಇರ್ತಾರೆ, ಅವರ ಜೊತೆಗೆ ಅಧಿಕಾರಿಗಳು ಒಬ್ರು ಇರ್ತಾರೆ. ಇವರು 3 ಜನ, ಇವರಿಗೆ ಒಂದು ವಿಶೇಷ ಭದ್ರತಾ ವಾಹನ ಕೂಡ ಇರುತ್ತೆ. ಆ ಮೂಲಕ ಪರೀಕ್ಷಾ ಕೇಂದ್ರಕ್ಕೆ ಪ್ರಶ್ನೆ ಪತ್ರಿಕೆ ಬರುತ್ತೆ. ಇನ್ನು ಬೆಳಗ್ಗೆ 11 ಗಂಟೆಯಿಂದಲೂ ಕೂಡ ಪರೀಕ್ಷಾ ಕೇಂದ್ರ ಓಪನ್ ಆಗುತ್ತೆ. ಮಧ್ಯಾಹ್ನ 1:30ಕ್ಕೆ ಅಷ್ಟರ ಒಳಗಡೆ ವಿದ್ಯಾರ್ಥಿಗಳು ಬರಬೇಕು. ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆ ಆಗ್ತಾ ಇದೆ, ಜೊತೆಗೆ KPCC ಪದಗ್ರಹಣ ಆಗ್ತಾ ಇದೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ. ವೀಕೆಂಡ್ ಅಂತ ಹೇಳಿ ಮಕ್ಕಳು ಸ್ವಲ್ಪ ಲೇಟ್ ಆಗಿ ಹೊರಟ್ರೆ ಅವರಿಗೆ ಪರೀಕ್ಷಾ ಕೇಂದ್ರಕ್ಕೆ ಹೋಗೋದಕ್ಕೆ ಸರಿಯಾದ ಸಮಯಕ್ಕೆ ರೀಚ್ ಆಗೋದಕ್ಕೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಈ ಹಿಂದೆ ಮೇ 3ನೇ ತಾರೀಕಿಗೆ ನ್ಯೂಸ್ 18 ಕೂಡ ಒಂದು ವರದಿಯನ್ನ ಮಾಡಿತ್ತು. ಒಬ್ಳು ಹುಡುಗಿ ಮಹದೇವಪುರದಿಂದ ಬಂದು ಪಾಪ ಒಂದೇ 2-3 ನಿಮಿಷ ಲೇಟ್ ಆಗಿದ್ದಕ್ಕೆ ಎಕ್ಸಾಮ್ ಸೆಂಟರ್ ಅಲ್ಲಿ ಅವರಿಗೆ ಒಳಗಡೆ ಬಿಡ್ಲಿಲ್ಲ, ಎಕ್ಸಾಮ್ ಒಳಗಡೆ ಬಿಡ್ಲಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ನಿಯಮ ಇರುತ್ತೆ, 1 ನಿಮಿಷ ಲೇಟ್ ಆಗಿ ಬಂದ್ರು ಕೂಡ ಪರೀಕ್ಷಾ ಕೇಂದ್ರದ ಒಳಗಡೆ ಬಿಡೋದಿಲ್ಲ. ಸೊ 1:30 ಒಳಗಡೆ ಮಕ್ಕಳು ಬರಬೇಕು. ಜೊತೆಗೆ NTA ನಿಗದಿಪಡಿಸಿರುವಂತಹ ವಸ್ತ್ರ ಸಂಹಿತೆಯನ್ನೇ ಪಾಲನೆಯನ್ನ ಮಾಡಬೇಕು. ಅಂದ್ರೆ ಬ್ಲೂಟೂತ್, ಮೊಬೈಲು, ವಾಚು ಇದು ಯಾವುದು ಕೂಡ ಎಲ್ಲೋ ಇರೋದಿಲ್ಲ. ನಿಮ್ಗೆ ಬೇರೆ ಚಪ್ಪಲಿಯೂ ಕೂಡ ಅಷ್ಟೇ, ಹೀಲ್ಸ್ ಅನ್ನೆಲ್ಲ, ಎತ್ತರದ ಹೀಲ್ಸ್ ಅನ್ನೆಲ್ಲ ಧರಿಸಿ ಬಂದ್ರೆ ನಿಮ್ಗೆ ವಿಶೇಷವಾದಂತಹ ಇಲ್ಲಿ ತಪಾಸಣೆಯನ್ನ ಮಾಡ್ತಾರೆ. ಜೊತೆಗೆ ಹಿಜಾಬು, ಧರ್ಮ ಸಂಕೇತಕ್ಕೆ ಅವಕಾಶ ಇದೆ. ಓಕೆ, ಹೋಲ್ಡ್ ಆನ್ ಪ್ರಗತಿ. ಇನ್ನು ಮೈಸೂರಿಂದ ನಮ್ಮ ಪ್ರತಿನಿಧಿ ಆನಂದ್ ಡೀಟೇಲ್ಸ್ ಕೊಡ್ತಾರೆ. ಆನಂದ್, ಮೈಸೂರಲ್ಲಿ ಎಷ್ಟು ಎಕ್ಸಾಮ್ ಸೆಂಟರ್ಸ್ ಗಳನ್ನ ಮಾಡಲಾಗಿದೆ, ಹೇಗೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ? ಅರುಣ್, ಮೈಸೂರಿನಲ್ಲಿ ಒಟ್ಟು 21 ಪರೀಕ್ಷಾ ಕೇಂದ್ರಗಳನ್ನ ಮಾಡಲಾಗಿದೆ. ಈಗಾಗಲೇ ಪೊಲೀಸರು ಸೇರಿದಂತೆ 21 ಕೇಂದ್ರಗಳಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಪರೀಕ್ಷಾ ಕೇಂದ್ರಗಳಿಗೆ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡಲಾಗುತ್ತೆ. 1:30 ಗಂಟೆ ಒಳಗಡೆ ಅವರೆಲ್ಲರೂ ಕೂಡ ಪರೀಕ್ಷಾ ಕೇಂದ್ರಗಳಿಗೆ ಬರಬೇಕಾಗುತ್ತೆ. ಇನ್ನು ಒಟ್ಟು 21 ಕೇಂದ್ರಗಳಲ್ಲಿ 7,886 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಜೊತೆಗೆ ಯಾವುದೇ ರೀತಿ ಅಕ್ರಮ ಆಗಬಾರ್ದು ಅಂತೇಳಿ ಪ್ರತಿಯೊಂದು ಕೇಂದ್ರಗಳಲ್ಲೂ ಕೂಡ ಮಹಿಳಾ ಪೊಲೀಸ್ ಪದೆಯನ್ನು ಒಳಗೊಂಡಂತೆ ಪುರುಷ ಪೊಲೀಸರು ಸೇರಿದಂತೆ ಒಂದು ತಂಡವನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂಥದ್ದು. 21 ಕೇಂದ್ರಗಳು ಅಂತಂದ್ರೆ ಮೈಸೂರಿನ ಮಹಾರಾಣಿ ಕಾಲೇಜು, ಮಹಾರಾಜ ಕಾಲೇಜು, ಮುಕ್ತ ವಿವಿ ಸೇರಿದಂತೆ ಎಲ್ಲಾ ಕಾಲೇಜಲ್ಲೂ ಕೂಡ ಈಗಾಗಲೇ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ಅರುಣ್, ಆನಂದ್, ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಡೀಟೇಲ್ಸ್ ಕೊಡ್ತಾರೆ. ಬೆಳಗಾವಿಯಲ್ಲಿ ಎಷ್ಟು ಸೆಂಟರ್ಗಳನ್ನ ಮಾಡಲಾಗಿದೆ ಚಂದ್ರಕಾಂತ್, ಹೇಗಿದೆ ವ್ಯವಸ್ಥೆ ಅಲ್ಲಿ?
ಅರುಣ್ ಉಗಾರ್, ಬೆಳಗಾವಿಯಲ್ಲಿ 28 ಪರೀಕ್ಷಾ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿದ್ದು ನಾನೀಗ ಬೆಳಗಾವಿಯ ಸಂಗೊಳ್ಳಿ ರಾಯಣ್ಣ ಕಾಲೇಜಿನ ಮುಂಭಾಗದಲ್ಲಿ ನೋಡಬಹುದು. ಇಲ್ಲಿ ಪೊಲೀಸ್ ಸೆಕ್ಯೂರಿಟಿಯನ್ನ ಬೆಳಗಿಂದಲೂ ಕೂಡ ನಿಯೋಜನೆ ಮಾಡಲಾಗಿರತಕ್ಕಂಥದ್ದು. ಒಟ್ಟು 7,600ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನು ಬರಲಿದ್ದಾರೆ. ಮೊದಲ ಪರೀಕ್ಷೆಯಲ್ಲಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಸಾಕಷ್ಟು ಸಮಸ್ಯೆ ಆಗಿತ್ತು. ಆ ಯಾವುದೇ ಸಮಸ್ಯೆಗಳು ಈ ಬಾರಿ ಆಗದಂತೆ ಕ್ರಮವನ್ನು ವಹಿಸಲಾಗಿದೆ. ಸುಮಾರು ಈ ಒಂದು 28 ಸೆಂಟರ್ ಅಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿ ಹಾಗೇನೆ ಪ್ರಶ್ನೆ ಪತ್ರಿಕೆ ತರಕ್ಕೆ ಮತ್ತು ತೆಗೆದುಕೊಂಡು ಹೋಗಕ್ಕೆ ಸಿಆರ್ಪಿಎಫ್ ಸಿಬ್ಬಂದಿ ಹಾಗೇನೆ ಹೊರಗಡೆ ಬಂದ ತಕ್ಷಣ ಸಿಸಿಟಿವಿ ಆಗಿರ್ಬೋದು ಮತ್ತು ಬಯೋಮೆಟ್ರಿಕ್ ತಪಾಸಣೆಯನ್ನು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನ ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ಸದ್ಯ ಮಾಡಲಾಗಿರ್ತಕ್ಕಂಥದ್ದು. ಈಗ ಸಂಗೊಳ್ಳಿ ರಾಯಣ್ಣ ಕಾಲೇಜಿನ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ಕಾಲೇಜ್ ಸೇರಿದಂತೆ ಸುಮಾರು 7 ಕಾಲೇಜುಗಳಲ್ಲಿ ಇವತ್ತು ಪರೀಕ್ಷೆ ನಡೆಯಲಿದ್ದು ಸುಮಾರು 28 ಕಾಲೇಜುಗಳಲ್ಲಿ ಪರೀಕ್ಷೆ ನಡೆಯಲಿದೆ. ಅರುಣ್ ಉಗಾರ್. ಎಸ್, ಥ್ಯಾಂಕ್ ಯು ಪ್ರಗತಿ, ಆನಂದ್ ಹಾಗೆ ಚಂದ್ರಕಾಂತ್ ಎಲ್ಲ ಡೀಟೇಲ್ಸ್ಗೆ. ಮುಂದಿನ ಸುದ್ದಿ